ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇಲ್ಲೊಂದು ವಿದ್ಯಾರ್ಥಿಯು ನಮಗೆ ಕಾಮೆಂಟ್ ಹಾಕಿದ್ದಾರೆ. ಇವ್ರದ್ದು ಆಲ್ರೆಡಿ ಪ್ಯಾರಾಮೆಡಿಕಲ್ ಕೋರ್ಸ್ ಕಂಪ್ಲೀಟ್ ಆಗಿದೆ. ಆದರೆ ಇವರು ಡಿಪ್ಲೊಮಾ ಸರ್ಟಿಫಿಕೇಟ್ಗೆ ಸಂಬಂಧಿಸಿದಂಥ ಒಂದು ಡೌಟನ್ನು ಕೇಳ್ತಾ ಇದ್ದಾರೆ. ಸರ್, ನಾನು ಪ್ಯಾರಾಮೆಡಿಕಲ್ ಮುಗಿಸಿ 1 ವರ್ಷ ಆಯಿತು, ಆದರೂ ಕೂಡ ನನ್ನ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಬಂದಿಲ್ಲ. ಕಾಲೇಜಿನ ಕೇಳಿದರೆ ಬೋರ್ಡ್ನಿಂದ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ನಮಗೆ ಕೆಲಸಕ್ಕೆ ಅಪ್ಲೈ ಮಾಡೋದು ಬಹಳ ತೊಂದರೆ ಆಗ್ತಾಯಿದೆ. ಪ್ಲೀಸ್ ದಯವಿಟ್ಟು ಇದರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಇವರು ನಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಸೊ ಮಾನ್ಯರೇ, ನೋಡಿ, ನೀವು ಕೇಳಿರೋದು ಕರೆಕ್ಟ್ ಇದೆ, ನೀವು ಹಾಕಿರುವಂಥ ಕಾಮೆಂಟು ಕರೆಕ್ಟ್ ಇದೆ. ಏನಂತಂದರೆ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂತಂದರೆ, ನೀವು ಅಪ್ಲಿಕೇಶನ್ ಹಾಕಿ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಬಗ್ಗೆ ಹೇಳ್ತಾ ಇದ್ದೀರಿ. ಇದು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ಗಿಂತ ಮೊದಲು ನೀವು ಡಿಪ್ಲೊಮಾ ಸರ್ಟಿಫಿಕೇಟ್ ಏನಾದರೂ ತೊಗೊಂಡಿದ್ದರೆ ತುಂಬ ಒಳ್ಳೆಯದು. ಅದನ್ನು ಕೂಡ ನೀವು ಅಪ್ಲೈ ಮಾಡಿರಬೇಕು. ಆ ಜೊತೆಗೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೂಡ ಏನಾಗುತ್ತೆ ಅಂತಂದರೆ ಬೋರ್ಡಿಗೆ ಕೂಡ ನೀವು ರಿಲೈಸ್ ಮಾಡಬೇಕಾಗತ್ತೆ, ಬೋರ್ಡಿಗೆ ನೀವು ಇಂಟಿಮೇಟ್ ಮಾಡಬೇಕಾಗತ್ತೆ. ಅಥವಾ ನಿಮಗೆ ಅರ್ಜೆಂಟ್ ಇದ್ದರೆ ನೀವು ಬೋರ್ಡಿಗೆ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಅದು ಆನ್ಲೈನ್ ಹಾಕಿರುವಂಥ ಅಪ್ಲೈ ಮಾಡಿರುವಂಥ ಒಂದು ಏನು ಅಪ್ಲಿಕೇಶನ್ ಇದೆ ಅದನ್ನು ತೊಗೊಂಡೋಗಿ ನೀವು ಬೋರ್ಡಿಗೆ ಹೋದರೆ ಅವರು ನಿಮಗೆ ಬ್ಯಾಹ್ಯಾಂಡ್ ಕೊಟ್ಟು ಬಿಡ್ತಾರೆ. ನೀವು 1 ವರ್ಷ ಕಾಯುವಂಥ ಅವಶ್ಯಕತೆಯೂ ಇರಲಿಲ್ಲ. ಯಾಕಂದರೆ ಇದು ಕಾಲೇಜಿಗೆ ಸಂಬಂಧಿಸಿದಂಥದ್ದಲ್ಲ. ಯಾಕಂದ್ರೆ ಕಾಲೇಜಿನವ್ರಿಗೆ ಪಾಪ ಅವ್ರಿಗೆ ಏನು ಗೊತ್ತೇ ಇರೋಂಗಿಲ್ಲ. ಬೋರ್ಡ್ನವರು ಏನು ಕಳಿಸ್ಕೊಡ್ತಾರೆ ಅದನ್ನು ಎಕ್ಸೆಪ್ಟ್ ಮಾಡ್ಕೊತಾರೆ, ಅಷ್ಟೇ ಗೊತ್ತಿರೋದು. ಸೊ ಹೀಗಾಗಿ ನೀವು ಬೋರ್ಡಿಗೆ ನೀವು ಹೋಗಿ ಇದರ ಬಗ್ಗೆ ಒಂದು ಸ್ಪಷ್ಟತೆಯನ್ನು ಕೇಳಿದರೆ ಅವರು ಡೆಫಿನೆಟಾಗಿ ನಿಮಗೆ ಸೊಲ್ಯೂಷನ್ ಕ್ಲಿಯರ್ ಮಾಡ್ತಾರೆ. ಕಾಲೇಜಲ್ಲಿ ಕೇಳೋಕ್ಕೆ ಹೋಗಬೇಡಿ, ಕಾಲೇಜಿಗೆ ಏನು ಸಂಬಂಧ ಇಲ್ಲ. ಅದರ ಜೊತೆಗೆ ಇನ್ನೊಂದು ಏನಂತಂದರೆ, ನೀವು ಈಗಾಗಲೇ ವಿದ್ಯಾರ್ಥಿಗಳು ಕೂಡ ಭಾಳಷ್ಟು ವಿದ್ಯಾರ್ಥಿಗಳನ್ನು ಕೇಳಿದ ಹಾಗೆ ನಾವು ಡಿಪ್ಲೊಮಾ ಸರ್ಟಿಫಿಕೇಟ್ ಅಪ್ಲೈ ಮಾಡಿದ್ದೀವಿ, ಇನ್ನೂ ಕೂಡ ಬರ್ತಾ ಇಲ್ಲ, 2 ತಿಂಗಳಾಯ್ತು 3 ತಿಂಗಳಾಯ್ತು ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ, 1 ತಿಂಗಳ ತನಕ ಕಾಯಿರಿ, ಅಥವಾ 15ರಿಂದ 1 ತಿಂಗಳ ತನಕ ಕಾಯಿರಿ. ಇನ್ ಕೇಸ್ ಬರಲಿಲ್ಲ ಅಂತಂದರೆ ನೀವು ಡೈರೆಕ್ಟ್ ಬೋರ್ಡಿಗೆ ಹೋಗಿ ಅಪ್ರೋಚ್ ಮಾಡಬೇಕು. ಬೋರ್ಡಿಗೆ ಹೋಗಿ ನೀವು ತೊಗೋಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಒಂದು ಡಿಪ್ಲೊಮಾ ಏನು ಅಪ್ಲೈ ಮಾಡಿರ್ತೀರಿ ನೀವು, ಫೀಸ್ ರೆಸಿಪ್ಟು, ಆಮೇಲೆ ಅಪ್ಲಿಕೇಶನ್ ಫಾರ್ಮ್ ತೊಗೊಂಡು ಹೋಗಿ ನೀವು ಡೈರೆಕ್ಟ್ ಹೋಗಿ ಅಲ್ಲಿ ನಿಂತು ಬಿಟ್ಟರೆ ಅವರು ಕೊಡಲೇಬೇಕು. ಯಾಕಂದರೆ ಅವ್ರು ತಪ್ಪಿದೆ, ಅದು ವರ್ಷಗಟ್ಟಲೆ ಬಿಡೋದು ಅವ್ರು ತಪ್ಪಿದೆ. ಆ ವಿದ್ಯಾರ್ಥಿಗಳು ಏನು ಮಾಡಬೇಕು, ಈ ಥರ 1 ವರ್ಷ ಕಾಲಾವಕಾಶ ತೊಗೊಂಡ್ರೆ ಅದು ತಪ್ಪು ಆಗುತ್ತೆ. ಹೀಗಾಗಿ ನೀವು ಬೋರ್ಡಿಗೆ ಹೋಗ್ರಿ, ಕಾಲೇಜಲ್ಲಿ ಕೇಳಲಿಕ್ಕೆ ಹೋಗಬೇಡಿ.